ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಆಗಸ್ಟ್ 4ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ಮಾರ್ಕೆಟ್ನಲ್ಲಿ ಇವತ್ತೊಂದು ರಿಕವರಿ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿಯಲ್ಲಿ 157 ಪಾಯಿಂಟ್ಗಳ ಜಂಪ್ ನೋಡೋದಕ್ಕೆ ಸಿಕ್ತು. 0.6%ನಷ್ಟು ನಿಫ್ಟಿ ಗೇನ್ ಆಗಿದೆ. 24,722ರ ಲೆವೆಲಲ್ಲಿ ಕ್ಲೋಸಿಂಗ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಸೊ 24,800 ಒಂದು ಮೇಜರ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಆ ಒಂದು ಲೆವೆಲ್ ಕೂಡ ಕ್ರಾಸ್ ಆದರೆ ಮತ್ತೆ 25,000 ಲೆವೆಲ್ವರೆಗೂ ನಿಫ್ಟಿ ಹೋಗುವಂಥ ಚಾನ್ಸಸ್ ಇರುತ್ತೆ. ಸೆನ್ಸೆಕ್ಸ್ನಲ್ಲಿ ಕೂಡ 418 ಪಾಯಿಂಟ್ಗಳ ಜಂಪ್ ನೋಡೋದಕ್ಕೆ ಸಿಕ್ತು. 0.5%ನಷ್ಟು ಸೆನ್ಸೆಕ್ಸ್ ಗೇನ್ ಆಗಿದೆ. ಬ್ಯಾಂಕ್ ನಿಫ್ಟಿನಲ್ಲಿ ಅಷ್ಟೇನು ಮೊಮೆಂಟಮ್ ಇರಲಿಲ್ಲ. ಫ್ಲಾಟ್ ಆಗಿ ಬ್ಯಾಂಕ್ ನಿಫ್ಟಿ ಕ್ಲೋಸ್ ಆಗಿದೆ. ಸೊ 24,600 ಅರೌಂಡಲ್ಲಿ ನಿಫ್ಟಿ ಓಪನ್ ಆಯಿತು. ಅಲ್ಲಿಂದ ಒಂದು ಸ್ಟ್ರಾಂಗ್ ಬೈಯಿಂಗ್ ನಿಫ್ಟಿಯಲ್ಲಿ ಎಮರ್ಜ್ ಆಗಿದೆ. ಸೊ US ಮಾರ್ಕೆಟ್ಸ್ಗಳಲ್ಲಿ ಶುಕ್ರವಾರ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಇವತ್ತು ಏಷ್ಯನ್ ಮಾರ್ಕೆಟ್ಸ್ ಫ್ಲಾಟ್ ಆಗಿ ಇತ್ತು. ಹಾಗೆ ನಿಫ್ಟಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಅನ್ನು ಕೊಟ್ಟಿದೆ. ಸೊ ಟ್ರಂಪ್ ಅವರ ಟ್ಯಾರಿಫ್ಸ್ ಬಗ್ಗೆ ಕೆಲವೊಂದಿಷ್ಟು ಎಕ್ಸ್ಪರ್ಟ್ಗಳು ಮಾತಾಡಿದ್ದಾರೆ. ಸೊ ಟ್ರಂಪ್ ಅವರ ಟ್ಯಾರಿಫ್ಸ್ ಶಾರ್ಟ್ ಟರ್ಮ್ನಲ್ಲಿ ಸ್ವಲ್ಪ ಪ್ರೆಷರನ್ನು ಕ್ರಿಯೇಟ್ ಮಾಡುತ್ತೆ. ಬಟ್ ಲಾಂಗ್ ಟರ್ಮ್ನಲ್ಲಿ ಇಂಡಿಯನ್ ಮಾರ್ಕೆಟ್ ಸಸ್ಟೈನ್ ಆಗುತ್ತೆ ಅಂತ ಹೇಳಿದ್ದಾರೆ. ಹಾಗೆ ಭಾರತ ಕೂಡ ಟ್ರೇಡ್ ಡೀಲ್ಸ್ಗಳನ್ನು ಸೈನ್ ಮಾಡ್ಕೊಳ್ಳುವಂಥ ಚಾನ್ಸಸ್ ಇದೆ. ಅದು ಚೈನಾ ಪ್ಲಸ್ ಥೀಮ್ಗೆ ನಮಗೆ ಅಡ್ವಾಂಟೇಜ್ ಆಗುತ್ತೆ ಅಂತ ಎಕ್ಸ್ಪರ್ಟ್ಗಳು ಪ್ರಿಡಿಕ್ಟ್ ಮಾಡ್ತಿದ್ದಾರೆ. ಸೊ ಮೇಜರ್ ಆಗಿ ಟೆಕ್ಸ್ಟೈಲ್, ಜೆಮ್ಸ್ ಆ್ಯಂಡ್ ಜ್ಯುವೆಲರಿ, ಎಲೆಕ್ಟ್ರಾನಿಕ್ಸ್, ಸ್ಟೀಲ್ ಹಾಗೆ ಫಾರ್ಮಾ ಈ ಸೆಕ್ಟರ್ಗಳ ಮೇಲೆ ಹೆಚ್ಚಾಗಿ ಇಂಪ್ಯಾಕ್ಟ್ ಇರುತ್ತೆ. ಬೇರೆ ಸೆಕ್ಟರ್ಗಳು ಅಷ್ಟಾಗಿ ಇಂಪ್ಯಾಕ್ಟ್ ಆಗೋದಿಲ್ಲ ಅನ್ನೋದು ಅನಲಿಸ್ಟ್ಗಳ ವ್ಯೂ ಆಗಿರುತ್ತೆ. ಆಗಸ್ಟ್ 7ರಿಂದ ಇದರ ಇಂಪ್ಯಾಕ್ಟ್ ನೋಡೋದಕ್ಕೆ ಸಿಗುತ್ತೆ. ಅಲ್ಲಿವರೆಗೂ ಟ್ರೇಡ್ ಡೀಲ್ ಸೈನ್ ಆಗಲಿಲ್ಲ ಅಂದರೆ ಆಮೇಲೆ ಸ್ಲೋ ಆಗಿ ಮಾರ್ಕೆಟ್ನಲ್ಲಿ ರಿಯಾಕ್ಷನ್ಸ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಎಕ್ಸ್ಪರ್ಟ್ಗಳು ಹೋಪ್ ಮಾಡ್ತಿರೋದು ಭಾರತ ಆದಷ್ಟು ಬೇಗ ಟ್ರೇಡ್ ಡೀಲ್ಸ್ ಅನ್ನು ಸೈನ್ ಮಾಡ್ಬೋದು ಅಂತ. ಬಟ್ ಟ್ರೇಡ್ ಡೀಲ್ ಸೈನ್ ಆಗಲಿಲ್ಲ ಅಂದರೆ ಏನಾಗುತ್ತೆ ಅದು ನಮಗೆ ಮುಂದಿನ ಕ್ವಾರ್ಟರ್ನಿಂದ ಗೊತ್ತಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಮಾರ್ಗನ್ ಸ್ಟ್ಯಾನ್ಲಿ ಹೊಸ ಒಂದು ಪ್ರಿಡಿಕ್ಷನ್ ಅನ್ನು ಮಾಡಿದ್ದಾರೆ. ಮುಂದಿನ ಒಂದು ವರ್ಷದಲ್ಲಿ ಅಂದರೆ ಜೂನ್ 2026ರ ಒಳಗೆ ಸೆನ್ಸೆಕ್ಸ್ 1 ಲಕ್ಷದ ಲೆವೆಲ್ಸ್ ಅನ್ನು ರೀಚ್ ಮಾಡ್ಬೋದು. ಅದು ಬುಲ್ ಕೇಸ್ ಸಿನಾರಿಯೋನಲ್ಲಿ ಅಂತ ಹೇಳಿದ್ದಾರೆ. ಬುಲ್ ಕೇಸ್ ಸಿನಾರಿಯೋ ಅಂದಾಗ ಮಾರ್ಕೆಟ್ನಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ಇದ್ದು ಯಾವುದೇ ರೀತಿಯ ನೆಗೆಟಿವ್ ಟ್ರಿಗರ್ಸ್ ಇಲ್ಲ ಅಂದರೆ 1 ಲಕ್ಷದ ಟಾರ್ಗೆಟ್ಸ್ ಅನ್ನು ಸೆನ್ಸೆಕ್ಸ್ ರೀಚ್ ಮಾಡ್ಬೋದು ಅನ್ನೋದು ಮಾರ್ಗನ್ ಸ್ಟ್ಯಾನ್ಲಿ ವ್ಯೂ ಆಗಿರುತ್ತೆ. ಈಗ ಸೆನ್ಸೆಕ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಸೆನ್ಸೆಕ್ಸ್ 81,000 ಅರೌಂಡಲ್ಲಿ ಟ್ರೇಡ್ ಆಗ್ತದೆ. ಸೊ 1 ಲಕ್ಷದ ಲೆವೆಲ್ಸ್ ಅನ್ನು ಸೆನ್ಸೆಕ್ಸ್ ಏನಾದರೂ ರೀಚ್ ಮಾಡಿದ್ರೆ ನಿಫ್ಟಿ ಕೂಡ ಆರಾಮಾಗಿ 30,000 ಲೆವೆಲ್ಸ್ ಅನ್ನು ರೀಚ್ ಮಾಡ್ಬೋದು. ಸೊ ಯಾಕೆಂದ್ರೆ ಸೆನ್ಸೆಕ್ಸ್ ನಲ್ಲಿರುವಂಥ ಸ್ಟಾಕ್ಗಳೇ ನಿಫ್ಟಿಯ ಪಾರ್ಟ್ ಕೂಡ ಆಗಿರುತ್ತೆ. ಸೊ ಮಾರ್ಕೆಟ್ ನಾವು ಎಕ್ಸ್ಪೆಕ್ಟ್ ಮಾಡಿದ ರೀತಿಯಲ್ಲಿ ಟ್ರೇಡ್ ಆಗೋದಿಲ್ಲ, ವೊಲಟಾಲಿಟಿ ಇದ್ದೇ ಇರುತ್ತೆ. ಬಟ್ ಈ ಟಾರ್ಗೆಟ್ಸ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಮಾರ್ಕೆಟ್ನ ಮೇಲೆ ತರುತ್ತೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಈರೋ ಮೋಟೋಕಾಪ್ ಇವತ್ತು ಟಾಪ್ ಗೇನರ್ ಆಗಿತ್ತು. 5% ಜಂಪ್ ಈರೋ ಮೋಟೋಕಾಪ್ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಇವತ್ತು ಈರೋ ಮೋಟೋಕಾಪ್ನ ರಿಸಲ್ಟ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಸೊ ಯಾವುದೇ ಒಂದು ತಿಂಗಳ ಫಸ್ಟ್ ವೀಕ್ ಆದಾಗ ಅಲ್ಲಿ ನಮಗೆ ಆಟೋ ಸೇಲ್ಸ್ ಡೇಟಾ ನೋಡೋದಕ್ಕೆ ಸಿಗುತ್ತೆ. ಈರೋ ಮೋಟೋಕಾಪ್ ಒಂದು ಸ್ಟ್ರಾಂಗ್ ಸೇಲ್ಸ್ ಡೇಟಾವನ್ನು ಡಿಕ್ಲೇರ್ ಮಾಡಿದ್ದಾರೆ. ಜುಲೈ ಸೇಲ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಇಯರ್ ಆನ್ ಇಯರ್ ಸೇಲ್ಸ್ ಸ್ಟ್ರಾಂಗ್ ಆಗಿ ಇಂಪ್ರೂವ್ ಆಗಿದೆ. ಅದೇ ರೀತಿಯಲ್ಲಿ ಟೂ ವೀಲರ್ ಸೆಗ್ಮೆಂಟ್ನಲ್ಲಿ TVS ಮೋಟಾರ್ಸ್ ಕೂಡ ಒಂದು ಸ್ಟ್ರಾಂಗ್ ಸೇಲ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಟೂ ವೀಲರ್, ಎಲೆಕ್ಟ್ರಿಕ್ ವೆಹಿಕಲ್, 3 ವೀಲರ್ ಸೆಗ್ಮೆಂಟಲ್ಲಿ ಒಳ್ಳೆ ಒಂದು ಸೇಲ್ಸ್ TVS ಮೋಟಾರ್ನ ಕಡೆಯಿಂದ ಡಿಕ್ಲೇರ್ ಆಗ್ತದೆ. ಸೊ ಕಂಟಿನ್ಯೂಸ್ 5-6 ತಿಂಗಳಿಂದ TVS ಮೋಟಾರ್ಸ್ನ ಕಡೆಯಿಂದ ಒಂದು ಸ್ಟ್ರಾಂಗ್ ಸೇಲ್ಸ್ ಡೇಟಾ ನೋಡೋದಕ್ಕೆ ಸಿಗ್ತದೆ. ಅದೇ ನಾವು 4 ವೀಲರ್ ಸೆಗ್ಮೆಂಟ್ಗೆ ಬಂದಾಗ ಟಾಟಾ ಮೋಟಾರ್ಸ್ನ ಸೇಲ್ಸ್ ಮತ್ತೆ ಡಿಸಪಾಯಿಂಟ್ ಮಾಡಿದೆ. ಕಳೆದ ವರ್ಷದ ಜುಲೈಗೆ ಕಂಪೇರ್ ಮಾಡಿದಾಗ ಸೇಲ್ಸ್ ಸ್ವಲ್ಪ ಮಟ್ಟಿಗೆ ಫಾಲ್ ಆಗಿದೆ. ಬಟ್ ಕಮರ್ಷಿಯಲ್ ವೆಹಿಕಲ್ ಸೇಲ್ಸ್ ಸ್ಟ್ರಾಂಗ್ ಆಗಿ ಡಿಕ್ಲೇರ್ ಆಗ್ತದೆ. ಪ್ಯಾಸೆಂಜರ್ ವೆಹಿಕಲ್ಸ್ನ ಸೇಲ್ಸ್ನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಕಾಣಿಸ್ತದೆ. ಸೊ ಮೇ ಬಿ ನೆಕ್ಸ್ಟ್ ಮಂತ್ನಲ್ಲಿ ಸ್ವಲ್ಪ ರಿಕವರಿ ಎಕ್ಸ್ಪೆಕ್ಟೆಡ್ ಇರುತ್ತೆ. ಮಾರುತಿ ಸುಜುಕಿ ಒಂದು ಸ್ಟ್ರಾಂಗ್ ಸೇಲ್ಸ್ ಅನ್ನು ಡಿಕ್ಲೇರ್ ಮಾಡಿದರೆ ಡೊಮೆಸ್ಟಿಕ್ ಸೇಲ್ಸ್ ಸ್ವಲ್ಪ ಮಟ್ಟಿಗೆ ಇಂಪ್ಯಾಕ್ಟ್ ಆಗಿದೆ. ಬಟ್ ಎಕ್ಸ್ಪೋರ್ಟ್ ಸ್ಟ್ರಾಂಗ್ ಆಗಿ ಕಾಣಿಸ್ತದೆ. ಸೊ ಆಟೋ ಸೆಕ್ಟರ್ ಇವತ್ತು ಪಾಸಿಟಿವ್ ಆಗಿ ಟ್ರೇಡ್ ಆಯಿತು. ಟಾಟಾ ಸ್ಟೀಲ್ನಲ್ಲಿ ಕೂಡ 4.5% ಜಂಪ್ ನೋಡೋದಕ್ಕೆ ಸಿಕ್ತು. ಟಾಟಾ ಸ್ಟೀಲ್ ಕೂಡ ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಸೊ ಈ ಕ್ವಾರ್ಟರ್ನಲ್ಲಿ ಟಾಟಾ ಸ್ಟೀಲ್ 2,000 ಕೋಟಿಯ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಲಾಸ್ಟ್ ಕ್ವಾರ್ಟರ್ನಲ್ಲಿ 1,200 ಕೋಟಿಯ ಪ್ರಾಫಿಟ್ಸ್ ಇತ್ತು. ಹಾಗೆ ಜೂನ್ 2024ರಲ್ಲಿ 919 ಕೋಟಿ ಪ್ರಾಫಿಟ್ಸ್ ಬಂದಿತ್ತು. ಸೊ ನೀವು ರೆವೆನ್ಯೂನ ಅಬ್ಸರ್ವ್ ಮಾಡಿ ಲಾಸ್ಟ್ ಕ್ವಾರ್ಟರ್ಗೆ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದಾಗ ರೆವೆನ್ಯೂ ಫಾಲ್ ಆಗಿದೆ. ಬಟ್ ಎಕ್ಸ್ಪೆನ್ಸಸ್ ಅನ್ನು ಕಂಟ್ರೋಲ್ ಮಾಡಿದರೆ ಎಕ್ಸ್ಪೆನ್ಸಸ್ ಕಡಿಮೆ ಆಗಿರೋದ್ರಿಂದ ಆಪರೇಟಿಂಗ್ ಪ್ರಾಫಿಟ್ಸ್ ಹಾಗೆಯೇ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗಿದೆ. ಬಟ್ ಓವರ್ ಆಲ್ ಒಂದು ಸ್ಟ್ರಾಂಗ್ ರಿಸಲ್ಟ್ ಟಾಟಾ ಸ್ಟೀಲ್ನ ಕಡೆಯಿಂದ ಬಂದಿರೋದ್ರಿಂದ ಸ್ಟಾಕ್ ಇವತ್ತು ಸ್ಟ್ರಾಂಗ್ ಆಗಿ ಗೇನ್ ಆಗಿದೆ. BL ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 3% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಅದಾನಿ ಪೋರ್ಟ್ಸ್ ಕೂಡ 3% ಗೇನ್ ಆಗಿದೆ. ಸೊ ಅದಾನಿ ಪೋರ್ಟ್ಸ್ ಕೂಡ ತಮ್ಮ ರಿಸಲ್ಟ್ಸ್ ಅನ್ನು ಇವತ್ತು ಅನೌನ್ಸ್ ಮಾಡ್ತಾರೆ. JSW ಸ್ಟೀಲ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 3% ಅರೌಂಡಲ್ಲಿ ಇವತ್ತು ಗೇನ್ ನೋಡೋದಕ್ಕೆ ಸಿಕ್ತು. ಸ್ಟೀಲ್ ಸೆಕ್ಟರ್ನ ಸ್ಟಾಕ್ಗಳು ಕೂಡ ಇವತ್ತು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಿದೆ. ನಿಫ್ಟಿಯ ಟಾಪ್ ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಪವರ್ ಗ್ರಿಡ್ ಇವತ್ತು ಟಾಪ್ ಲೂಸರ್ ಆಗಿತ್ತು. 1% ಕರೆಕ್ಷನ್ ಪವರ್ ಗ್ರಿಡ್ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ತು. ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್ಗಳು ಕೂಡ ವೀಕ್ ಆಗಿ ಟ್ರೇಡ್ ಆಗಿದೆ. HDFC ಬ್ಯಾಂಕ್, ICICI ಬ್ಯಾಂಕ್ ಕೂಡ ಟಾಪ್ ಲೂಸರ್ ಲಿಸ್ಟ್ನಲ್ಲಿ ನೋಡೋದಕ್ಕೆ ಸಿಕ್ತು. ಆ ರೀಸನ್ನಿಂದ ಬ್ಯಾಂಕ್ ನಿಫ್ಟಿ ಫ್ಲಾಟ್ ಆಗಿ ಕ್ಲೋಸ್ ಆಗಿದೆ. ONGCಯಲ್ಲಿ ಕೂಡ 1% ಅರೌಂಡಲ್ಲಿ ಇವತ್ತು ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಅಪೋಲೋ ಹಾಸ್ಪಿಟಲ್ ಕೂಡ ನೆಗೆಟಿವ್ ಆಗಿ ಕ್ಲೋಸ್ ಆಯಿತು.
ಐಟಿಸಿ ವೀಕೆಂಡಲ್ಲಿ ತಮ್ಮ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ರು. ಒಂದು ಸ್ಟ್ರಾಂಗ್ ಓಪನಿಂಗ್ ಐಟಿಸಿಯಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಅದಾದಮೇಲೆ ಪ್ರಾಫಿಟ್ ಬುಕಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಕಂಪನಿಯ ಪ್ರಾಫಿಟ್ಸ್ ಫ್ಲಾಟ್ ಆಗಿ ಡಿಕ್ಲೇರ್ ಆಗಿತ್ತು, ಬಟ್ ರೆವೆನ್ಯೂಸ್ ಸ್ಟ್ರಾಂಗ್ ಆಗಿ ಬಂದಿತ್ತು. ಬ್ರೋಕರೇಜ್ಗಳು ತಮ್ಮ ಟಾರ್ಗೆಟ್ಸ್ಗಳನ್ನು ಕೊಟ್ಟಿದ್ದಾರೆ. ಮಾರ್ಗನ್ ಸ್ಟ್ಯಾನ್ಲಿ ಈಗಲೂ ಕೂಡ ಓವರ್ ವೇಟ್ ರೇಟಿಂಗ್ ಅನ್ನು ಕೊಟ್ಟಿದ್ದು 500 ಟಾರ್ಗೆಟ್ ಪ್ರೈಸ್ ಅನ್ನು ಕೊಡ್ತಾ ಇದ್ದಾರೆ. ಸಿಟಿ ಕೂಡ ಬೈ ರೆಕಮೆಂಡೇಶನ್ ಕೊಟ್ಟು 500 ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ದಾರೆ. ಸಿಗರೇಟ್ ಬಿಸ್ನೆಸ್ ಸ್ಟ್ರಾಂಗ್ ಆಗಿದೆ ಅನ್ನೋದು ಎರಡು ಬ್ರೋಕರೇಜ್ಗಳ ವ್ಯೂ ಆಗಿರುತ್ತೆ. ಜೆಫ್ರೀಸ್ ಕೂಡ ಬೈ ರೆಕಮೆಂಡೇಶನ್ ಕೊಟ್ಟಿದ್ದು 535 ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ದಾರೆ. ರೆವೆನ್ಯೂ ಗ್ರೋತ್ ಸ್ಟ್ರಾಂಗ್ ಆಗಿದೆ. ಹಾಗೆಯೇ ಮಲ್ಟಿ ಕ್ವಾರ್ಟರ್ ಹೈ ರೆವೆನ್ಯೂ ಗ್ರೋತ್ ಡಿಕ್ಲೇರ್ ಮಾಡಿರೋದು ಕಂಪನಿಗೆ ಪಾಸಿಟಿವ್ ಆಗಿರುತ್ತೆ ಅನ್ನೋದು ಜೆಫ್ರೀಸ್ನ ವ್ಯೂ ಆಗಿದೆ. ಸೊ ಓವರ್ ಆಲ್ ಸ್ಟಾಕ್ ಪಾಸಿಟಿವ್ ರಿಯಾಕ್ಷನ್ ಈ ಒಂದು ರಿಸಲ್ಟ್ಗೆ ಕೊಡ್ತಾ ಇದೆ. ನೋಡಬೇಕಾಗುತ್ತೆ ಮುಂದಿನ ಕ್ವಾರ್ಟರ್ಗಳಲ್ಲಿ ಒಳ್ಳೆ ಒಂದು ಪ್ರಾಫಿಟ್ಸ್ ಡಿಕ್ಲೇರ್ ಆಗುತ್ತಾ ಅಂತ. ಬಟ್ ಈಗ ಐಟಿಸಿ 416 ಅರೌಂಡಲ್ಲಿ ಟ್ರೇಡ್ ಆಗ್ತದೆ. ಈ ಒಂದು ಲೆವೆಲ್ನಿಂದ ಇನ್ನೂ ಅಪ್ಸೈಡ್ನ ಪಾಸಿಬಿಲಿಟಿ ಇರುತ್ತೆ ಅನ್ನೋದು ಬ್ರೋಕರೇಜ್ಗಳ ವ್ಯೂ ಆಗಿದೆ. ಅದಾನಿ ಎಂಟರ್ಪ್ರೈಸಸ್ ಚೈನೀಸ್ ಕಂಪನಿಗಳ ಜೊತೆಯಲ್ಲಿ ಪಾರ್ಟ್ನರ್ಶಿಪ್ ಅನ್ನು ಮಾಡಿಕೊಂಡು ತಮ್ಮ ಒಂದು ಎನರ್ಜಿ ಬಿಸ್ನೆಸ್ ಅನ್ನ ಇನ್ನಷ್ಟು ಇಂಪ್ರೂವ್ ಮಾಡ್ಕೊಳ್ಳುವಂಥ ಪ್ರಯತ್ನ ಮಾಡ್ತಿದ್ದಾರೆ ಅನ್ನುವಂಥ ರಿಪೋರ್ಟ್ ನೋಡೋದಕ್ಕೆ ಸಿಕ್ಕಿತ್ತು. ಮೇಜರ್ ಆಗಿ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಸೆಗ್ಮೆಂಟ್ನಲ್ಲಿ ಕೆಲಸ ಮಾಡೋದಕ್ಕೆ ಚೈನೀಸ್ ಕಂಪನಿಗಳ ಜೊತೆಯಲ್ಲಿ ಪಾರ್ಟ್ನರ್ಶಿಪ್ ಆಗ್ಬೋದು ಅನ್ನುವಂಥ ಒಂದು ಬ್ಲೂಮ್ಬರ್ಗ್ ರಿಪೋರ್ಟ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಅದಾನಿ ಎಂಟರ್ಪ್ರೈಸಸ್ ಅದಕ್ಕೆ ಆಲ್ರೆಡಿ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ರಿಪೋರ್ಟ್ ಏನಿದೆ ಬೇಸ್ಲೆಸ್ ಆಗಿದೆ, ಮಿಸ್ಲೀಡಿಂಗ್ ರಿಪೋರ್ಟ್ ಆಗಿದೆ. ನಾವು ಚೈನೀಸ್ ಕಂಪನಿ ಜೊತೆಯಲ್ಲಿ ಯಾವುದೇ ರೀತಿಯ ಮಾತುಕತೆಯನ್ನು ಮಾಡ್ತಿಲ್ಲ ಅಂತ ಕ್ಲಾರಿಫಿಕೇಶನ್ಸ್ ಅನ್ನು ಕೊಟ್ಟಿದ್ದಾರೆ. MCX ಕೂಡ ವೀಕೆಂಡಲ್ಲಿ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ರು. ಒಂದು ಸ್ಟ್ರಾಂಗ್ ರಿಸಲ್ಟ್ ನೋಡೋದಕ್ಕೆ ಸಿಕ್ಕಿತ್ತು. ಕ್ವಾರ್ಟರ್ ಇವರ ಪ್ರಾಫಿಟ್ಸ್ 50% ಇನ್ಕ್ರೀಸ್ ಕೂಡ ಆಗಿತ್ತು. ಅದರ ಜೊತೆಯಲ್ಲಿ 1:5 ಸ್ಟಾಕ್ ಸ್ಪ್ಲಿಟ್ ಅನ್ನು ಕೂಡ ಅನೌನ್ಸ್ ಮಾಡಿದ್ರು. ಈ ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಮತ್ತೆ ಇವತ್ತು 5% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಒಂದು ಸ್ಟ್ರಾಂಗ್ ಮೊಮೆಂಟಮ್ MCX ಸ್ಟಾಕ್ನಲ್ಲಿ ಕಂಟಿನ್ಯೂ ಆಗ್ತದೆ. ಹಾಗೆ ನೀವು ಶೇರ್ಸ್ಗಳನ್ನು ಹೋಲ್ಡ್ ಮಾಡ್ತಿದ್ರೆ ಸ್ವಲ್ಪ ಪ್ರಾಫಿಟ್ಸನ್ನು ತಗೋಬೋದಾಗುತ್ತೆ. ಯಾಕೆಂದರೆ ಈ ರೀತಿಯಲ್ಲಿ ಸ್ಟಾಕ್ ಸ್ಪ್ಲಿಟ್ನ ಅನೌನ್ಸ್ಮೆಂಟ್ ಬಂದಮೇಲೆ ಹೈಯರ್ ಲೆವೆಲ್ನಿಂದ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಲಾಂಗ್ ಟರ್ಮ್ನ ವ್ಯೂ ಇದ್ದರೆ ಖಂಡಿತವಾಗ್ಲೂ ಲಾಂಗ್ ಟರ್ಮ್ಗೆ ಕಂಟಿನ್ಯೂ ಮಾಡ್ಬೋದು. ಇನ್ನಷ್ಟೇ ಸ್ಟಾಕ್ ಸ್ಪ್ಲಿಟ್ಗೆ ರೆಕಾರ್ಡ್ ಡೇಟ್ ಕೂಡ ಫೈನಲೈಸ್ ಆಗಬೇಕಾಗಿದೆ. ಅದಕ್ಕೆ ಶೇರ್ ಹೋಲ್ಡರ್ಸ್ಗಳ ಅಪ್ರೂವಲ್ ಕೂಡ ಬೇಕಾಗುತ್ತೆ. UPL ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 7% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. UPL ತಮ್ಮ ರಿಸಲ್ಟ್ಸನ್ನು ಅನೌನ್ಸ್ ಮಾಡಿದ್ದಾರೆ. ರಿಸಲ್ಟ್ ಅಷ್ಟೇನು ಸ್ಟ್ರಾಂಗ್ ಆಗಿ ಬರಲಿಲ್ಲ, ರೆವೆನ್ಯೂಸ್ ಫ್ಲಾಟ್ ಆಗಿ ಇತ್ತು. ಬಟ್ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆಯ ಒಂದು ಮೊಮೆಂಟಮ್ಗೆ ರೀಸನ್ 2026ರ ಫಿನಾನ್ಷಿಯಲ್ ಇಯರ್ನಲ್ಲಿ ಎಸ್ಪೆಷಲಿ ಸೆಕೆಂಡ್ ಹಾಫ್ನಲ್ಲಿ ಒಳ್ಳೆಯ ಒಂದು ಪ್ರಾಫಿಟ್ಸನ್ನು ತೋರಿಸ್ತೀವಿ ಅಂತ UPLನ ಮ್ಯಾನೇಜ್ಮೆಂಟ್ ಹೇಳಿದ್ದಾರೆ. ಈ ಒಂದು ರೀಸನ್ನಿಂದ ಬ್ರೋಕರೇಜ್ಗಳು ಟಾರ್ಗೆಟ್ಸನ್ನು ಕೂಡ ಇನ್ಕ್ರೀಸ್ ಮಾಡಿದ್ದಾರೆ. ನುವಾಮ ಈ ಮುಂಚೆ 781ರ ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ರು, ಅದನ್ನು 808ಕ್ಕೆ ಇನ್ಕ್ರೀಸ್ ಮಾಡಿದ್ದಾರೆ. ಆಂಟಿಕ್ ಬ್ರೋಕರೇಜ್ನ ಕಡೆಯಿಂದ 710 ಟಾರ್ಗೆಟ್ 730ಕ್ಕೆ ಇನ್ಕ್ರೀಸ್ ಆಗಿದೆ. ಬಟ್ ಮೋತಿಲಾಲ್ ಒಸ್ವಾಲ್ ಈಗಲೂ ಕೂಡ ನ್ಯೂಟ್ರಲ್ ರೇಟಿಂಗ್ ಅನ್ನು ಕೊಟ್ಟಿದ್ದು 700 ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ದಾರೆ. ಸೊ ಈಗ UPL 712ರ ಅರೌಂಡಲ್ಲಿ ಟ್ರೇಡ್ ಆಗ್ತಿದೆ. ಸೊ ಮೋತಿಲಾಲ್ ಒಸ್ವಾಲ್ನ ಪ್ರಕಾರ ಈ ಪ್ರೈಸ್ನಿಂದ ಹೆಚ್ಚಿನ ಒಂದು ಮೊಮೆಂಟಮ್ ಇರೋದಿಲ್ಲ ಅನ್ನುವಂಥ ಸೈನ್ ಬಂದಿದೆ. ಬಟ್ ನೋವಾಮ ಮತ್ತು ಆಂಟಿಕ್ ಒಂದು ಸ್ಟ್ರಾಂಗ್ ಟಾರ್ಗೆಟ್ಸನ್ನು ಕೊಟ್ಟಿದ್ದಾರೆ. ರೈಲ್ಟೆಲ್ ಕಾರ್ಪೊರೇಷನ್ಗೆ ಇನ್ನೊಂದು ಆರ್ಡರ್ ಸಿಕ್ಕಿದೆ. BSNLನ ಕಡೆಯಿಂದ 166 ಕೋಟಿ ಆರ್ಡರ್ನ ಕಂಪನಿ ಪಡ್ಕೊಂಡಿದ್ದಾರೆ. ಈ ಒಂದು ಆರ್ಡರ್ನ ನ್ಯೂಸ್ನಿಂದ ಸ್ಟಾಕ್ ಇವತ್ತು 4%ನಷ್ಟು ಗೇನ್ ಆಗಿದೆ. ಸೊ ಒಂದು ಸ್ಟ್ರಾಂಗ್ ಆರ್ಡರ್ ಬುಕ್ಕನ್ನು ರೈಲ್ಟೆಲ್ ಮೇಂಟೈನ್ ಮಾಡ್ತಿದ್ದಾರೆ. ಸಣ್ಣ ಆರ್ಡರ್ಸ್ಗಳು ರೆಗ್ಯುಲರ್ ಆಗಿ ಕಂಪನಿಗೆ ಸಿಗ್ತದೆ. ಫೆಡರಲ್ ಬ್ಯಾಂಕ್ ಕೂಡ ವೀಕೆಂಡಲ್ಲಿ ತಮ್ಮ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ರು. ಸ್ಟಾಕ್ ಇವತ್ತು 5% ಡೌನ್ ಸೈಡ್ನೊಂದಿಗೆ ಓಪನ್ ಆಯಿತು. ಬಟ್ ಅದಾದಮೇಲೆ ಸ್ವಲ್ಪ ರಿಕವರಿ ನೋಡೋದಕ್ಕೆ ಸಿಕ್ಕಿದೆ. ಫೆಡರಲ್ ಬ್ಯಾಂಕ್ ತಮ್ಮ ಪ್ರೊವಿಷನ್ಸನ್ನು ಇನ್ಕ್ರೀಸ್ ಮಾಡಿದ್ರು. ಅಂದರೆ ಮೇ ಬಿ ಮುಂದಿನ ಕ್ವಾರ್ಟರ್ಗಳಲ್ಲಿ ಬ್ಯಾಡ್ ಲೋನ್ಸ್ ಇನ್ಕ್ರೀಸ್ ಆಗ್ಬೋದು ಅಂತ ಸ್ವಲ್ಪ ಅಮೌಂಟನ್ನು ಈ ಕ್ವಾರ್ಟರ್ನಲ್ಲಿ ರಿಸರ್ವ್ ಮಾಡಿದ್ರು. ಆದ್ದರಿಂದ ಪ್ರಾಫಿಟ್ಸ್ ಫಾಲ್ ಆಗಿದೆ. ಆ ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಅದಾದಮೇಲೆ ಬ್ರೋಕರೇಜ್ ಟಾರ್ಗೆಟ್ಸ್ಗಳು ನೋಡೋದಕ್ಕೆ ಸಿಕ್ತು. CLSA ಔಟ್ ಪರ್ಫಾರ್ಮ್ ರೇಟಿಂಗ್ ಕೊಟ್ಟು 230ರ ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಮಾರ್ಗನ್ ಸ್ಟ್ಯಾನ್ಲಿ ಕಡೆಯಿಂದ 165ರ ಟಾರ್ಗೆಟ್ ಪ್ರೈಸ್ ಕಾಣಿಸ್ತದೆ. ಸೊ ಮಾರ್ಗನ್ ಸ್ಟ್ಯಾನ್ಲಿಯ ವ್ಯೂ ಸ್ವಲ್ಪ ಆಪೋಸಿಟ್ ಆಗಿ ಇದೆ. ಅಂಡರ್ ವೇಟ್ ರೇಟಿಂಗ್ ನೋಡೋದಕ್ಕೆ ಸಿಗ್ತದೆ. ಬ್ಯಾಡ್ ಲೋನ್ಸ್ ಇನ್ಕ್ರೀಸ್ ಆಗ್ತಿರೋದು ಕ್ರೆಡಿಟ್ ಕಾಸ್ಟ್ನ ಮೇಲೆ ಇಂಪ್ಯಾಕ್ಟ್ ಅನ್ನು ತರುತ್ತೆ ಅನ್ನೋದು ಮಾರ್ಗನ್ ಸ್ಟ್ಯಾನ್ಲಿಯ ವ್ಯೂ ಆಗಿರುತ್ತೆ. ನೋವಾಮ ಇನ್ಸ್ಟಿಟ್ಯೂಷನಲ್ ಇಕ್ವಿಟೀಸ್ ಬೈ ರೆಕಮೆಂಡೇಶನ್ ಕೊಟ್ಟಿದ್ದಾರೆ. 230ರ ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಗ್ತದೆ. ಸೊ ಎರಡು ಬ್ರೋಕರೇಜ್ಗಳ ಕಡೆಯಿಂದ ಒಳ್ಳೆ ಒಂದು ಟಾರ್ಗೆಟ್ಸ್ ಇದೆ. ಬಟ್ ಮಾರ್ಗನ್ ಸ್ಟ್ಯಾನ್ಲಿ ನೆಗೆಟಿವ್ ಸ್ಟ್ಯಾನ್ಸ್ ಅನ್ನು ಹೊಂದಿದ್ದಾರೆ. ಈಗ ಫೆಡರಲ್ ಬ್ಯಾಂಕ್ ಆಲ್ರೆಡಿ 200 ಅರೌಂಡಲ್ಲಿ ಟ್ರೇಡ್ ಆಗ್ತಿದೆ. ಸೊ ಆಲ್ಮೋಸ್ಟ್ ಎಲ್ಲ ಬ್ಯಾಂಕ್ಗಳು ಪ್ರೊವಿಷನ್ಸ್ ಅನ್ನು ಇನ್ಕ್ರೀಸ್ ಮಾಡ್ತಿದ್ದಾರೆ. ಅವರ ಬ್ಯಾಡ್ ಲೋನ್ಸ್ ಕೂಡ ಇನ್ಕ್ರೀಸ್ ಆಗ್ತಿದೆ. ಶಾರ್ಟ್ ಟರ್ಮ್ನಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಸ್ವಲ್ಪ ಪ್ರೆಷರ್ ಇರ್ಬೋದು. ಬಟ್ ಲಾಂಗ್ ಟರ್ಮ್ಗೆ ಫೆಡರಲ್ ಬ್ಯಾಂಕ್ ಒಳ್ಳೆ ಒಂದು ಚಾಯ್ಸೇ ಆಗುತ್ತೆ. ಅತರ್ ಎನರ್ಜಿ ಕೂಡ ಇವತ್ತು ಮಾರ್ಕೆಟ್ ಅವರ್ಸ್ನಲ್ಲಿ ತಮ್ಮ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ರು. ರಿಸಲ್ಟ್ ಬಂದಮೇಲೆ ಸ್ಟಾಕ್ ಪ್ರೈಸ್ನಲ್ಲಿ ಸ್ಟ್ರಾಂಗ್ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. 12%ನಷ್ಟು ಸ್ಟಾಕ್ ಇವತ್ತು ಗೇನ್ ಆಗಿದೆ. ಕಂಪನಿಯ ರೆವೆನ್ಯೂ ಸ್ಟ್ರಾಂಗ್ ಆಗಿ ಜಂಪ್ ಆಗ್ತದೆ. 79% ರೆವೆನ್ಯೂ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಯಿತು. ಹಾಗೆಯೇ ಲಾಸ್ ಸ್ವಲ್ಪ ಮಟ್ಟಿಗೆ ಇಯರ್ ಆನ್ ಇಯರ್ ಕಡಿಮೆ ಆಗಿದೆ. 178 ಕೋಟಿ ಲಾಸನ್ನು ಕಂಪನಿ ಡಿಕ್ಲೇರ್ ಮಾಡಿದ್ದಾರೆ. ಬಟ್ ಲಾಸ್ಟ್ ಇಯರ್ 183 ಕೋಟಿಯ ಲಾಸ್ ಬಂದಿತ್ತು. ಲಾಸ್ಟ್ ಕ್ವಾರ್ಟರ್ನಲ್ಲಿ ಕೂಡ 230 ಕೋಟಿ ಅರೌಂಡಲ್ಲಿ ಲಾಸನ್ನು ಡಿಕ್ಲೇರ್ ಮಾಡಿದರು. ಕ್ವಾರ್ಟರ್ ಲಾಸಸ್ ಸಾಕಷ್ಟು ಕಡಿಮೆ ಆಗಿದೆ.
ಸೊ ರೆವೆನ್ಯೂಸ್ ಸ್ಟ್ರಾಂಗ್ ಆಗಿ ಜಂಪ್ ಆಗ್ತಿರೋದ್ರಿಂದ ಸ್ಟಾಕ್ ಪ್ರೈಸ್ನಲ್ಲಿ ಜಂಪ್ ಇದೆ. ಬಟ್ ಕಂಪನಿ ಸ್ಟಿಲ್ ಲಾಸ್ ಮೇಕಿಂಗ್ ಬಿಸ್ನೆಸ್ಸೇ ಆಗಿರುತ್ತೆ. ಬಟ್ ಮುಂದಿನ ದಿನಗಳಲ್ಲಿ ಕಂಪನಿ ಪ್ರಾಫಿಟಬಲ್ ಆಗುವಂಥ ಚಾನ್ಸಸ್ಗಳು ಕೂಡ ಹೆಚ್ಚಾಗಿರುತ್ತೆ. ಯಾಕೆಂದರೆ ಇವರ ಸೇಲ್ಸ್ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ರೀಸೆಂಟಾಗಿ ಗೌರ್ಮೆಂಟ್ನ ಜೊತೆಯಲ್ಲಿ ಒಂದು ಕಾಂಟ್ರಾಕ್ಟನ್ನು ಕೂಡ ಸೈನ್ ಮಾಡಿದ್ದಾರೆ. ಸೊ ಓವರ್ ಆಲ್ ಬಿಸ್ನೆಸ್ ಸ್ಟ್ರಾಂಗ್ ಆಗಿ ರಿವೈವ್ ಆಗ್ತಿದೆ. ಅದೇ ರೀಸನ್ನಿಂದ ಸ್ಟಾಕ್ನಲ್ಲಿ ಒಂದು ಸ್ಟ್ರಾಂಗ್ ಜಂಪ್ ಕೂಡ ನೋಡೋದಕ್ಕೆ ಸಿಕ್ತು. ಸೋನಾ BLW ಕೂಡ ತಮ್ಮ ಕ್ವಾರ್ಟರ್ 1 ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದರೆ ಪ್ರಾಫಿಟ್ಸ್ 12% ಡ್ರಾಪ್ ಆಗಿದೆ. ಹಾಗೆ ರೆವೆನ್ಯೂ ಕೂಡ 854 ಕೋಟಿ ನೋಡೋದಕ್ಕೆ ಸಿಕ್ಕಿದೆ. ರೆವೆನ್ಯೂ ಕೂಡ ಸ್ವಲ್ಪ ಮಟ್ಟಿಗೆ ಫಾಲ್ ಆಗಿದೆ. ಸ್ಟಾಕ್ ಇವತ್ತು 1% ಗೇನ್ ಆಗಿದೆ. ಬಟ್ ಮಾರ್ಕೆಟ್ ಅವರ್ಸ್ನ ನಂತರ ಈ ಒಂದು ರಿಸಲ್ಟ್ಸ್ ನೋಡೋದಕ್ಕೆ ಸಿಕ್ತು. ನೋಡಬೇಕಾಗುತ್ತೆ ನಾಳೆ ಸ್ಟಾಕ್ ಈ ಒಂದು ರಿಸಲ್ಟ್ಗೆ ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡುತ್ತೆ ಅಂತ. ಸೊ ಟ್ರಂಪ್ ಅವರ ಟ್ಯಾರಿಫ್ನಿಂದ ಮೆಕ್ಸಿಕೋನಲ್ಲಿ ಸ್ವಲ್ಪ ಬಿಸ್ನೆಸ್ನ ಮೇಲೆ ಇಂಪ್ಯಾಕ್ಟ್ ಬಂದಿತ್ತು. ಆಗ್ಲೇ ರೆವೆನ್ಯೂ ಸ್ವಲ್ಪ ಫಾಲ್ ಆಗ್ಬೋದು ಅನ್ನೋದೊಂದು ಎಕ್ಸ್ಪೆಕ್ಟೇಷನ್ ಇತ್ತು. ಸೊ ಟ್ಯಾರಿಫ್ಸ್ ಪಾಸ್ ಆದಮೇಲೆ ಸ್ವಲ್ಪ ಬಿಸ್ನೆಸ್ ನಾರ್ಮಲೈಸ್ ಆಗಿದೆ. ಬಟ್ ಸ್ಟಿಲ್ ಪ್ರಾಫಿಟ್ನಲ್ಲಿ ಹಾಗೆ ರೆವೆನ್ಯೂನಲ್ಲಿ ಫಾಲ್ ನೋಡೋದಕ್ಕೆ ಸಿಕ್ಕಿದೆ. IPOಗಳ ವಿಚಾರಕ್ಕೆ ಬಂದಾಗ ಲಕ್ಷ್ಮಿ ಇಂಡಿಯಾ ಫಿನಾನ್ಸ್ ನಾಳೆ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಪ್ರೀಮಿಯಂ ₹1 ಕಾಣಿಸ್ತಿದೆ. ಒಂದು ಫ್ಲಾಟ್ ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನನ್ನು ಇಟ್ಕೋಬೋದು. ಅದೇ ರೀತಿಯಲ್ಲಿ ಆದಿತ್ಯ ಇನ್ಫೋಟೆಕ್ನಲ್ಲಿ ಪ್ರೀಮಿಯಂ ಸ್ಟೇಬಲ್ ಆಗಿ ಕಾಣಿಸ್ತಿದೆ. ₹300 ರೌಂಡಲ್ಲಿ ಪ್ರೀಮಿಯಂ ಇದ್ದು ಒಳ್ಳೆ ಒಂದು ಪ್ರಾಫಿಟ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಪ್ರಾಫಿಟ್ ಬುಕ್ಕಿಂಗನ್ನು ಮಾಡ್ಕೋಬೋದಾಗುತ್ತೆ. ಸೊ ಲೋಟಸ್ ಡೆವಲಪರ್ಸ್ನ ಅಲಾಟ್ಮೆಂಟ್ ಇವತ್ತು ಅಥವಾ ನಾಳೆ ಮಾರ್ನಿಂಗ್ ಬರುತ್ತೆ. ಬುಧವಾರ ಈ ಒಂದು ಕಂಪನಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ₹39 ಪ್ರೀಮಿಯಂ ಇದೆ. ₹4,000 ಪ್ರತಿ ಲಾಟ್ನ ಮೇಲೆ ಪ್ರಾಫಿಟ್ ಎಕ್ಸ್ಪೆಕ್ಟೆಡ್ ಇರುತ್ತೆ. ಅದೇ ರೀತಿಯಲ್ಲಿ NSDLನಲ್ಲಿ ಪ್ರೀಮಿಯಂ ಸ್ವಲ್ಪ ಇನ್ಕ್ರೀಸ್ ಆಗಿದೆ. ಇಲ್ಲೂ ಕೂಡ ಅಷ್ಟೇ 15% ಲಿಸ್ಟಿಂಗ್ ಗೇನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಅಲಾಟ್ಮೆಂಟ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಬುಧವಾರ NSDL ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಹಾಗೆ M&B ಇಂಜಿನಿಯರಿಂಗ್ ಕೂಡ ಬುಧವಾರ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಪ್ರೀಮಿಯಂ ಸ್ಟೇಬಲ್ ಆಗಿದೆ. 11% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಹೈವೇ ಇನ್ಫ್ರಾಸ್ಟ್ರಕ್ಚರ್ನ IPO ನಾಳೆ ಮಂಗಳವಾರ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗುತ್ತೆ. ಆಲ್ರೆಡಿ ಡೀಟೇಲ್ ವೀಡಿಯೋನ ಮಾಡಿದ್ದೀನಿ. ವಿಡಿಯೋ ನೋಡಿಲ್ಲ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇರುತ್ತೆ. ಒಂದು ಸ್ಟ್ರಾಂಗ್ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಬಟ್ ಇಶ್ಯೂ ಸೈಜ್ ತುಂಬಾ ಕಡಿಮೆ ಇರೋದ್ರಿಂದ IPO ಓಪನ್ ಆದ ಒಂದೇ ಗಂಟೆಯಲ್ಲಿ ಓವರ್ ಸಬ್ಸ್ಕ್ರೈಬ್ ಆಗುವಂಥ ಚಾನ್ಸಸ್ ಇರುತ್ತೆ. ಅಲಾಟ್ಮೆಂಟ್ನ ಚಾನ್ಸಸ್ ಕಡಿಮೆ ಇದೆ. ಬಟ್ ಸ್ಟಿಲ್ ಲಕ್ಕನ್ನು ಟೆಸ್ಟ್ ಮಾಡೋದಕ್ಕೆ ಈ ಒಂದು IPOನಲ್ಲಿ ಅಪ್ಲೈ ಮಾಡ್ಬೋದು. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.